ಪ್ರೀತಿಯ ಮಕ್ಕಳೇ, ಹಣಕ್ಕೆ ಒಂದೇ ರೂಪ ಇಲ್ಲ. ಅದು ಕಾಲದ ಒಂದು ಸುರುಳಿಯಲ್ಲಿ ತನ್ನ ರೂಪವನ್ನು ಬದಲಾವಣೆ ಮಾಡಿಕೊಳ್ತಾ ಸಾಗಿದೆ. ಅಂದರೆ ಕಾಲಾಂತರದಲ್ಲಿ ಹಣ ಸಹ ರೂಪಾಂತರಗೊಂಡಿದೆ. ಈಗ ನಾವು ಹೆಚ್ಚು ಹೆಚ್ಚು ಬಳಸುವಂಥ ಇಂದಿನ ಒಂದು ವ್ಯವಸ್ಥೆಯಲ್ಲಿ ಬಳಸುವಂಥ ಹಣ ಅಂದರೆ ಪ್ಲಾಸ್ಟಿಕ್ ಹಣ. ಹಾಗಾದರೆ ಪ್ಲಾಸ್ಟಿಕ್ ಹಣ ಅಂದರೆ ಏನು? ಬ್ಯಾಂಕುಗಳು ತಮ್ಮ ಗ್ರಾಹಕರಿಗೆ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ಗಳನ್ನು ನೀಡಿ ಅದರ ಮುಖಾಂತರ ವ್ಯವಹಾರ ಮಾಡುವ ಒಂದು ಅನುಕೂಲತೆಯನ್ನು ಕಲ್ಪಿಸಿವೆ. ತಾವು ಇಲ್ಲಿ ಕಾಣ್ತಾ ಇದ್ದೀರಾ ಒಂದು ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್, ಅದೇ ರೀತಿಯಾಗಿ ಡೆಬಿಟ್ ಕಾರ್ಡ್. ಈ ಕ್ರೆಡಿಟ್ ಕಾರ್ಡಿಗೂ ಡೆಬಿಟ್ ಕಾರ್ಡಿಗೂ ವ್ಯತ್ಯಾಸ ಏನು ಅಂತಂದರೆ, ಈಗ ನಿಮ್ಮ ಅಕೌಂಟಲ್ಲಿ 1,00,000 ಹಣ ಇದೆ ಅಂತ ಅನ್ಕೊಳ್ಳಿ. ಡೆಬಿಟ್ ಕಾರ್ಡ್ ನಿಮ್ಮ ಹತ್ರ ಇದ್ರೆ ಬರೀ 1,00,000 ಮಾತ್ರ ನೀವೇನು ಮಾಡ್ಬೋದು, ಹಣವನ್ನು ಪಡಿಬೋದು. ಅದೇ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ದರೆ ನಿಮ್ಮ ಒಂದು ಆದಾಯದ ಆಧಾರದ ಮೇಲೆ ನಿಮಗೆ ಇಂತಿಷ್ಟು ಒಂದು ತಿಂಗಳಲ್ಲಿ ಇಷ್ಟು ಕ್ರೆಡಿಟನ್ನು ಬಳಸುವಂಥ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ. ಅಂದರೆ ಈಗ ನಿಮ್ಮದು ಆದಾಯ ಒಂದು 50,000 ತಿಂಗಳಿಗೆ ಸಂಬಳ ಇದೆ ಅಂತ ಅನ್ಕೊಳ್ಳಿ. ನೀವು 1,00,000 ನಿಮ್ಮ ಕ್ರೆಡಿಟ್ ಕೊಟ್ಟಿರ್ತಾರೆ. ಅಂದರೆ ನಿಮ್ಮ ಅಕೌಂಟಲ್ಲಿ 1,00,000 ಇದ್ದಾಗ 1,00,000 ಬಳಸುವುದಲ್ಲದೆ ಇನ್ನೂ 1,00,000 ಸಾಲವಾಗಿ ಈ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ತಾವು ಹಣವನ್ನು ಪಡಿಬಹುದು. ಅಂದರೆ ನಿಮ್ಮ ಅಕೌಂಟಲ್ಲಿ 1,00,000 ಇದ್ರೂ ಸಹ ಕ್ರೆಡಿಟ್ ಕಾರ್ಡ್ ನಿಮ್ಮ ಹತ್ರ ಇದ್ದರೆ 2,00,000 ಹಣವನ್ನು ನೀವು ಬಳಕೆ ಮಾಡಬಹುದು. ಇನ್ನು ಈ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡನ್ನು ಎಲೆಕ್ಟ್ರಾನಿಕ್ ಯಂತ್ರದ ಮೇಲೆ ಒತ್ತಿ ಎಳೆದು ನಿಮಗೆ ನೀಡಿದ ಪಿನ್ ಅನ್ನು ಬಳಸಿ ಹಣದ ವರ್ಗಾವಣೆ ಮಾಡಬಹುದಾಗಿದೆ. ಇವುಗಳನ್ನು ಪ್ಲಾಸ್ಟಿಕ್ನಿಂದ ಮಾಡಿದ್ರಿಂದ ಇವುಗಳನ್ನು ಪ್ಲಾಸ್ಟಿಕ್ ಹಣ ಅಂತ ಕರೆಯುತ್ತೇವೆ. ಈ ವಿದ್ಯುನ್ಮಾನ ಸಾಧನಗಳ ಮೂಲಕ ಈ ವ್ಯವಹಾರ ನಡೆಯುತ್ತದೆ. ಅಂದರೆ ನೀವು ಪ್ಲಾಸ್ಟಿಕ್ ಹಣ ಬಳಸಬೇಕು ಅಂತಂದರೆ ನಿಮ್ಮ ಹತ್ರ ATM ಒಂದು ಇದು ಆದರೂ ಇರಬೇಕು, ವ್ಯವಸ್ಥೆ ಆದರೂ ಇರಬೇಕು. ಇಲ್ಲ ಅಂತಂದರೆ ಕಾರ್ಡ್ ಸ್ವೈಪಿಂಗ್ ಮಷೀನ್ ಅಂತ ಕರಿತೀವಿ. ಬಹುಶಃ ತಾವೆಲ್ಲ ಅಂಗಡಿಗಳಿಗೆ ಹೋದಾಗ, ಹೋಟೆಲ್ಗಳಿಗೆ ಹೋದಾಗ, ಬೇರೆ ಬೇರೆ ವಸ್ತುಗಳನ್ನು ಪರ್ಚೇಸ್ ಮಾಡಿದಾಗ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಸ್ವೈಪಿಂಗ್ ಮಷೀನ್ಗಳನ್ನು ನೋಡಿರ್ತೀವಿ. ಮುಖ್ಯವಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ನೋಡಿರ್ತೀರಿ ನೀವು. ಈ ಸ್ವೈಪಿಂಗ್ ಮಷೀನಲ್ಲಿ ಏನು ಅಂತಂದರೆ ಹಣವನ್ನು ಈ ಕ್ರೆಡಿಟ್ ಕಾರ್ಡು ಮತ್ತು ಡೆಬಿಟ್ ಕಾರ್ಡನ್ನು ಸ್ವೈಪ್ ಮಾಡುವಂಥದ್ದು. ಇಲ್ಲಿದೆ ನೋಡಿ ಚಿತ್ರದಲ್ಲಿ ಮಕ್ಕಳೇ, ಚಿತ್ರದ ಮೇಲೆ ಗಮನಿಸಿ. ಇದನ್ನು ಸ್ವೈಪಿಂಗ್ ಮಷೀನ್ ಅಂತ ಕರೀತೀವಿ. ಈ ಥರ ಸ್ವೈಪ್ ಮಾಡಿ ಅಂದರೆ ಎಳೆದು ಬಿಟ್ಟು ನಿಮ್ಮ ಪಿನ್ನನ್ನು ಇಲ್ಲಿ ಏನು ಮಾಡಬೇಕು ಅಂತಂದರೆ ಹಾಕಬೇಕು. ಇನ್ನು ಈ ಪ್ಲಾಸ್ಟಿಕ್ ಹಣದ ಜೊತೆಗೆ ಇತ್ತೀಚೆಗೆ ಒಂದು ಹೊಸ ವ್ಯವಸ್ಥೆ ಬಂದಿದೆ, ಎಲೆಕ್ಟ್ರಾನಿಕ್ ಮನಿ. ಎಲೆಕ್ಟ್ರಾನಿಕ್ ಮನಿ ಅಂತಂದರೆ ನೀವು ಈ ಆನ್ಲೈನ್ ವ್ಯವಹಾರ ಮಾಡಬೇಕಾದ್ರೆ ನಿಮ್ಮ ಒಂದು ಅಕೌಂಟಿಂದ ಬರೀ ಪಿನ್ ಸಂಖ್ಯೆ ಇದ್ದರೆ ಸಾಕು, ಅದೇನಾಗುತ್ತೆ, ವ್ಯವಹಾರ ನಡೆದೋಗುತ್ತೆ. ಅಲ್ಲದೆ ಈ ಗೂಗಲ್ ಪೇ, ಫೋನ್ಪೇ, ಪೇಟಿಎಂ ಇವೆಲ್ಲ ಸಹ ಏನು ಅಂತಂದರೆ ಎಲೆಕ್ಟ್ರಾನಿಕ್ ಮನಿ. ಇದು ಅತ್ಯಂತ ಆಧುನಿಕ ಒಂದು ವ್ಯವಸ್ಥೆಯಲ್ಲಿ ಬಂದಂಥದ್ದು. ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳನ್ನು ನಾವು ಹಣದ ಕಾರ್ಯದಲ್ಲಿ ಚರ್ಚೆ ಮಾಡೋಣ. ಹಣಕ್ಕೆ ಹಲವಾರು ಕಾರ್ಯಗಳಿವೆ. ಬಹುಶಃ ಹಣ ಇಲ್ಲ ಅಂತಂದರೆ ನಮ್ಮ ಜೀವನ ನಡೆಯೋದಿಲ್ವೇನೋ ಅನ್ನುವಂಥ ಒಂದು ಹಂತವನ್ನು ನಾವು ಇವತ್ತು ತಲುಪಿದ್ದೇವೆ. ಯಾವ ಯಾವ ಕಾರ್ಯಗಳು ಇದು ಹಣ ನಿರ್ವಹಿಸ್ತದೆ ಅನ್ನೋದನ್ನು ನೋಡೋಣ. ಮೊಟ್ಟ ಮೊದಲನೆಯ ಕಾರ್ಯ ಅಂತಂದರೆ ವಿನಿಮಯ ಮಾಧ್ಯಮ ಅಥವಾ ಸಂದಾಯ ಸಾಧನ. ನಾವೇನಾದರೂ ಖರೀದಿ ಮಾಡಿದಾಗ, ಯಾವುದಾದ್ರೂ ಸೇವೆಯನ್ನು ಪಡೆದಾಗ ನಾವೇನು ಮಾಡ್ತೀವಿ ಅಂತಂದರೆ ಈ ಸಂದಾಯ ಮಾಡ್ತೀವಿ, ಹಣ ಸಂದಾಯ ಮಾಡ್ತೀವಿ. ಸರಕುಗಳಿಗೆ ಖರೀದಿಗೆ ಮತ್ತು ಮಾರಾಟದಲ್ಲಿ ಹಣವನ್ನು ಪಾವತಿ ಮಾಧ್ಯಮವಾಗಿ ಉಪಯೋಗಿಸಿಕೊಳ್ತೇವೆ. ನಾವೇನಾದರೂ ಪಡೆದಾಗ, ಸೇವೆಗಳನ್ನು ಪಡೆದಾಗ ಇದನ್ನು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ಬಳಸ್ತೀವಿ. ಅಲ್ಲದೆ ಮೌಲ್ಯ ನಿರ್ಣಯ. ಈಗ ಯಾವುದೇ ಒಂದು ವಸ್ತು ಇರಲಿ, ಅದಕ್ಕೆ ಒಂದು ಮೌಲ್ಯ ಅಂತ ನಿರ್ಣಯ ಆಗಬೇಕು. ಹಾಗಾದರೆ ಆ ಮೌಲ್ಯ ನಿರ್ಣಯ ಯಾವ ಆಧಾರದ ಮೇಲೆ ಮಾಡ್ತೀವಿ? ಆ ಮೌಲ್ಯ ನಿರ್ಣಯ ಹಣದ ಆಧಾರದ ಮೇಲೆ. ಅಂದರೆ ಒಂದು ಮನೆ ಇದೆ ಅಂತ ಅನ್ಕೊಳ್ಳಿ, ಆ ಮನೆ ಬೆಲೆ ಹೇಗೆ ನಿರ್ಣಯ ಮಾಡ್ತೀವಿ? ಹಣದ ರೂಪದಲ್ಲಿ. ಈಗ ಯಾವುದೋ ಒಂದು ಜಮೀನಿದೆ ಅಂತ ಅನ್ಕೊಳ್ಳಿ, ಅದ್ರದ್ದು ಯಾವುದೋ ಆಧಾರದ ಮೇಲೆ ನಿರ್ಣಯ ಮಾಡ್ತೀರಿ? ಹಣದ ಮೇಲೆ. ಒಂದು
ಯಾವುದೇ ವಸ್ತು ಆಗಿರ್ಬೋದು, ಅದರ ಮೌಲ್ಯ ನಿರ್ಣಯ ಮಾಡುವುದಕ್ಕೆ ಹಣ ಅತಿ ಅಗತ್ಯ. ಸೊ ಇದೇನು ಮಾಡುತ್ತೆ ಅಂತಂದರೆ, ಒಂದು ಮನೆಯ ಬೆಲೆ, ಒಂದು ಯಾವುದೇ ವಸ್ತು ಆಗಿರ್ಬೋದು, ಅದರ ಬೆಲೆಯನ್ನು ನಿರ್ಧಾರ ಮಾಡೋದಕ್ಕೆ ಹಣದ ರೂಪದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮೌಲ್ಯ ನಿರ್ಧಾರ ಮಾಡ್ತೀವಿ. ಇನ್ನು ಹಣ ಬರೀ ಮೌಲ್ಯ ನಿರ್ಧಾರ, ಸಂದಾಯ ಅಷ್ಟಕ್ಕೆ ನಿಲ್ಲಿಸಲ್ಲ ತನ್ನ ಕಾರ್ಯವನ್ನು, ಅದನ್ನು ಪೂರಕ ಕಾರ್ಯಗಳಿಗೂ ಸಹ ಬಳಸ್ತೀವಿ. ವಿಳಂಬಿತ ಸಂದಾಯದ ಪ್ರಮಾಣ ಅಂದರೆ ವಿಳಂಬಿತ ಸಂದಾಯದ ಪ್ರಮಾಣ ಅಂತಂದರೆ, ಯಾವುದೇ ಒಂದು ಹಣವನ್ನು ನಾವು ಒಬ್ಬರ ಹತ್ರ ಪಡ್ಕೊಂಡು ಇನ್ನು ವರ್ಷ, 2 ವರ್ಷ, 3 ವರ್ಷ ಬಿಟ್ಟು ಕೊಡ್ತೀವಿ ಅಂತಂದರೆ ಅದಕ್ಕೆ ಬಡ್ಡಿ ಸಂದಾಯ ಮಾಡಬೇಕಾಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ ಅಂತಂದರೆ ವಿಳಂಬಿತ ಸಂದಾಯದ ಪ್ರಮಾಣ. ಅಂದರೆ ಎಷ್ಟು ಸಮಯಕ್ಕೆ ಎಷ್ಟು ಬಡ್ಡಿ ಅನ್ನೋದನ್ನು ಅವರವರ ಸಂಸ್ಥೆಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಅವರದೇ ಆದಂಥ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಅದನ್ನು ನಿರ್ಧರಿಸ್ತಾರೆ. ಅಂದರೆ ಬ್ಯಾಂಕ್ಗಳು, ಎಲ್ಲ ಬ್ಯಾಂಕ್ಗಳದ್ದು ಒಂದೇ ಬಡ್ಡಿ ದರ ಇರಲ್ಲ ಮಕ್ಕಳೇ, ಒಂದೊಂದು ಬ್ಯಾಂಕ್ಗಳು ಒಂದೊಂದು ಬಡ್ಡಿ ದರ ಹಾಕ್ತವೆ. ಹಣವು ಭವಿಷ್ಯದಲ್ಲಿನ ವ್ಯವಹಾರ, ಸಾಲ ಹಾಗೂ ಸಂದಾಯಗಳಿಗೂ ಸಹಾಯಕವಾಗಿದೆ. ಅದೇ ರೀತಿಯಲ್ಲಿ ವ್ಯಕ್ತಿಯೊಬ್ಬನು ಸದ್ಯದಲ್ಲಿ ಸರಕುಗಳನ್ನು ಕೊಂಡು ಅವುಗಳ ಹಣವನ್ನು ಮುಂದಿನ ನಿರ್ದಿಷ್ಟ ದಿನಾಂಕದಂದು ಸಂದಾಯ ಮಾಡಬಹುದು. ಹಣದ ಈ ಒಂದು ಕೆಲಸಕ್ಕೆ ನಾವು ವಿಳಂಬಿತ ಸಂದಾಯದ ಒಂದು ಕಾರ್ಯ ಅಂತ ಕರಿತೀವಿ. ಅಂದರೆ ಸಾಲ ತಗೊಂಡಾಗ ನಾವೇನು ಮಾಡ್ತೀವಿ ಅಂತಂದರೆ, ಆ ಹಣಕ್ಕೆ ಒಂದು ತೆಗೆದುಕೊಂಡಂಥ ಸೇವೆಗೆ ನಾವು ಬಡ್ಡಿಯನ್ನು ಪಾವತಿ ಮಾಡ್ತೀವಿ. ಇನ್ನು ಮೌಲ್ಯ ಅಥವಾ ಖರೀದಿಯ ಶಕ್ತಿಯ ಸಂಗ್ರಹ. ಹಣದ ಬಳಕೆಯಿಂದಾಗಿ ಉಳಿತಾಯ ಮಾಡುವುದು ಮತ್ತು ಸಂಪತ್ತಿನ ಸಂಗ್ರಹ ಮಾಡುವುದು ಸಾಧ್ಯವಾಗಿದೆ. ಅಂದರೆ ಇವತ್ತು ನಾವೇನು ಮಾಡ್ಬೋದು ಅಂತಂದರೆ, ಹಣವನ್ನು ಸಹಜವಾಗಿ ಸಂಗ್ರಹ ಮಾಡಿಟ್ಟರು ಸಹ ಬ್ಯಾಂಕಲ್ಲಿಟ್ಟರೆ ಅದಕ್ಕೆ ಬಡ್ಡಿ ಬರುತ್ತೆ. ಅಲ್ಲದೆ ನಾವು ಸಹಜವಾಗಿ ಹಣವನ್ನು ಸಂಗ್ರಹ ಮಾಡಿ ಇಡ್ಬೋದು. ಮೌಲ್ಯ ವರ್ಗಾವಣೆ ಅಥವಾ ಖರೀದಿ ಶಕ್ತಿಯ ವರ್ಗಾವಣೆ. ಹಣದ ಮೂಲಕ ಸರಕು ಸೇವೆಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸಿ ವಿನಿಮಯ ಮಾಡಬಹುದು. ಅಂದರೆ ಸಹಜವಾಗಿ ನಾವು ಯಾವುದೇ ಒಂದು ವಸ್ತುವನ್ನು ಒಂದು ಸ್ಥಳದಲ್ಲಿ ಪರ್ಚೇಸ್ ಮಾಡಿ ಇನ್ನೊಂದು ಸ್ಥಳಕ್ಕೆ ಅದನ್ನು ವರ್ಗಾವಣೆ ಮಾಡ್ಬೋದು. ಹಣದ ಮೂಲಕ ನಾವೇನು ಮಾಡ್ಕೋಬಹುದು ಅಂತಂದರೆ ವಿನಿಮಯ ಮಾಡ್ಕೋಬಹುದು. ಈಗ ಒಬ್ಬ ರೈತ ಬೆಳೆ ಬೆಳಿತಾನೆ, ಬೆಳೆ ಬೆಳೆದಿದ್ದನ್ನು ಹಣಕ್ಕೆ ಮಾರಾಟ ಮಾಡಿ ಅದೇ ಹಣದಿಂದ ಅವನಿಗೆ ಬೇಕಾಗುವಂಥ ಒಂದು ಟ್ರ್ಯಾಕ್ಟರ್ ಪರ್ಚೇಸ್ ಮಾಡೋದಿದೆ ಅಂತ ಅಂದ್ಕೊಳ್ಳಿ. ಹೋಗಿ ಏನು ಮಾಡ್ತಾನೆ, ಅದೇ ಹಣವನ್ನು ಕೊಟ್ಟು ತನಗೆ ಬೇಕಾದಂಥ ವಸ್ತುವನ್ನು ಪರ್ಚೇಸ್ ಮಾಡ್ತಾನೆ. ಅಂದರೆ ಹಣ ಏನಾಯಿತು, ಇಲ್ಲಿ ತಗೊಂಡಂಥ ಹಣ ಪಟ್ಟಣಕ್ಕೆ ಹೋಗಿ ಅದನ್ನು ಕೊಟ್ಟು ತನಗೆ ಬೇಕಾದಂಥ ವಸ್ತುವನ್ನು ಅವನು ಪರ್ಚೇಸ್ ಮಾಡ್ತಾನೆ. ಇನ್ನು ಬ್ಯಾಂಕ್ಗಳನ್ನು ಕುರಿತು ನೋಡೋಣ. ಬ್ಯಾಂಕ್ಗಳಂದ್ರೆ ಏನು? ಸಾಲ ನೀಡುವ ಉದ್ದೇಶಕ್ಕಾಗಿ ಸಾರ್ವಜನಿಕರಿಂದ ಹಣವನ್ನು ಠೇವಣಿಯಾಗಿ ಸ್ವೀಕರಿಸಿ ಬೇಡಿಕೆ ಆಧಾರದ ಮೇಲೆ ಹಣ ಮರುಪಾವತಿಸುವುದಲ್ಲದೆ ಚೆಕ್ಕುಗಳು, ಡ್ರಾಫ್ಟ್ಗಳು, ಆದೇಶಗಳು ಮುಂತಾದವುಗಳ ಮೂಲಕ ಹಣ ಹಿಂಪಡೆಯುವ ಪ್ರಕ್ರಿಯೆಗೆ ನಾವು ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಕರಿತೀವಿ. ಉದಾಹರಣೆ, ಈಗ ನಿಮ್ಮ ಹತ್ರ ಹಣ ಜಾಸ್ತಿ ಇದೆ ಅಂತ ಅನ್ಕೊಳ್ಳಿ. ನಿಮ್ಮ ತಂದೆ ಹತ್ರ 1,00,000 ದುಡ್ಡಿದೆ, ಮನೆಯಲ್ಲಿ ಇಟ್ಕೊಳಕ್ಕಾಗಲ್ಲ, ಒಯ್ದು ಏನು ಮಾಡ್ತಾರೆ, ಬ್ಯಾಂಕಿಗೆ ಹಾಕ್ತಾರೆ. ಆ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಒಂದು ಕಡಿಮೆ ಬಡ್ಡಿ ದರ ಅವ್ರಿಗೆ ಕೊಡ್ತಾರೆ. ಈಗ ನನಗೆ ಹಣ ಬೇಕಾಗಿದೆ ಅಂತ ಅನ್ಕೊಳ್ಳಿ, ನಾನೇನು ಮಾಡ್ತೀನಿ, ಬ್ಯಾಂಕಿಗೆ ಹೋಗ್ಬಿಟ್ಟು ನಿಮ್ಮ ತಂದೆ ಪಾವತಿ ಮಾಡಿದಂಥ 1,00,000 ದುಡ್ಡನ್ನು ನಾನು ಕೊಡ್ತೇನೆ. ಆದರೆ ನಿಮ್ಮ ತಂದೆ ಇಟ್ಟಿರುವ ಹಣಕ್ಕೆ 3% ಬಡ್ಡಿ ನೀಡಿದ್ರೆ ನಾನು ಹಣ ತಗೊಂಡಾಗ ನನಗೆ 11% ಬಡ್ಡಿಯನ್ನು ಹಾಕ್ತಾರೆ. ಈ ಬಡ್ಡಿಯ ಮೂಲಕ ಏನು 11 - 3 ಏನು ನಿಮಗೆ ಈ 11 - 3 4 ಇದು ಏನು ಉಳಿಯುತ್ತೆ ದುಡ್ಡು, ಅಂದರೆ 8 ರೂಪಾಯಿ ಉಳಿಯುತ್ತೆ. ಈ 8 ರೂಪಾಯಿಯಲ್ಲಿ ಅವ್ರ ಖರ್ಚುಗಳನ್ನು ತೆಗೆಯುವಂಥದ್ದಾಗಿರ್ಬೋದು, ಮತ್ತೆ ಆದಾಯವನ್ನು ಗಳಿಸುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಮಾಡೋದಲ್ಲದೆ ನಿಮ್ಮ ತಂದೆ ಇಟ್ಟಿರುವ ಹಣಕ್ಕೂ ಬಡ್ಡಿ ಸಹ ಅದರಲ್ಲೇ ಏನು ಅಂತಂದರೆ ಇನ್ಕ್ಲೂಡ್ ಮಾಡುವಂಥ ಒಂದು ವ್ಯವಸ್ಥೆ. ನನಗೆ ಕೊಟ್ಟಾಗ 11 ರೂಪಾಯಿ ಬಡ್ಡಿ ಹಾಕ್ತಾರೆ, ನಿಮ್ಮ ತಂದೆ ಅಲ್ಲಿ ದುಡ್ಡಿಟ್ಟಾಗ 3% ಬಡ್ಡಿ ಹಾಕ್ತಾರೆ. ಸೊ ಈ ರೀತಿ ಬಡ್ಡಿಯ ಒಂದು
ವ್ಯತ್ಯಾಸದ ಹಣ ಏನಿರುತ್ತೆ ಅವರಿಗೆ ಲಾಭಾಂಶ ಆಗಿ ಸಿಗ್ತದೆ. 1949ರ ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯ ಪ್ರಕಾರ ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಹಾರ ನಡೆಸುವ ಯಾವುದೇ ಕಂಪನಿಯು ಒಂದು ತನ್ನ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಡೋದ್ರ ಮೂಲಕ ಬ್ಯಾಂಕಿಂಗ್ ವ್ಯವಹಾರವನ್ನು ಭಾರತದಲ್ಲಿ ಮಾಡಬಹುದು. ಭಾರತದಲ್ಲಿ ಇಂದು ಭಾರತೀಯ ಸ್ಟೇಟ್ ಬ್ಯಾಂಕ್ ಅಲ್ಲದೆ 20 ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿವೆ, ಪಬ್ಲಿಕ್ ಬ್ಯಾಂಕ್ಸ್ ಅಂತ ಕರೀತೀವಿ. ಇನ್ನು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಿವೆ, ಹಳ್ಳಿಗಳ ಒಂದು ಅಭಿವೃದ್ಧಿ ಸಲುವಾಗಿರುವಂತಹ ಬ್ಯಾಂಕ್ಗಳು. ಖಾಸಗಿ ವಲಯದ ಬ್ಯಾಂಕ್ಗಳು ಸಹ ನಾವು ನೋಡ್ತೀವಿ. ಈ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ಇವೆಲ್ಲ ಖಾಸಗಿ ವಲಯದ ಬ್ಯಾಂಕುಗಳು. ಸಹಕಾರಿ ಬ್ಯಾಂಕುಗಳು ಮತ್ತು ಸಂಘಗಳನ್ನ ಸಹ ನಾವು ಇಂದು ನೋಡ್ತೀವಿ. ಅಂದ್ರೆ ಕೋಆಪರೇಟಿವ್ ಬ್ಯಾಂಕ್ಸ್, ಬೇರೆ ಬೇರೆ ಬ್ಯಾಂಕ್ಗಳಿದೆ. ಅಲ್ಲದೆ ಈ ಭಾರತೀಯ ಅಂಚೆ ಇಲಾಖೆಯು ಸಹ ಇಂದು ಬ್ಯಾಂಕ್ ಅನ್ನ ಮಾಡಿದೆ. ಹಾಗಾದ್ರೆ ಈ ಬ್ಯಾಂಕುಗಳ ಮಹತ್ವ ಏನು? ಅವು ಸಾರ್ವಜನಿಕರ ಉಳಿತಾಯವನ್ನ ಸಂಗ್ರಹಣೆ ಮಾಡಿ ಅವುಗಳನ್ನ ಹೂಡಿಕೆದಾರರಿಗೆ ಒದಗಿಸುತ್ತವೆ. ಬ್ಯಾಂಕ್ಗಳು ಏನ್ ಮಾಡ್ತವೆ? ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹ ಮಾಡಿ ಯಾರು ದುಡ್ಡು ಬೇಕಾಗಿರುತ್ತೋ ಅವರಿಗೆ ಒದಗಿಸಿಕೊಡ್ತದೆ. ಈ ಮೂಲಕ ಬಂಡವಾಳ ಸಂಗ್ರಹಣೆ ಮತ್ತು ಸಂಚಯನದಲ್ಲಿ ಅವು ಪ್ರಮುಖ ಪಾತ್ರ ವಹಿಸ್ತವೆ. ಬ್ಯಾಂಕ್ಗಳು ಏನ್ ಮಾಡುತ್ತೆ? ದುಡ್ಡನ್ನ ರೊಟೇಷನ್ ಇಡುತ್ತೆ. ಈ ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ಮನೇಲಿ ಇಟ್ಕೊಂಡು ಲಾಕರ್ ಹಾಕಿಟ್ಬಿಟ್ರೆ ಅದು ಅಲ್ಲೇ ಉಳಿದುತ್ತೆ. ಬ್ಯಾಂಕ್ ಅವ್ರು ಕೊಟ್ರೆ ಯಾರಿಗೆ ದುಡ್ಡಿನ ಅವಶ್ಯಕತೆ ಇದೆಯೋ ಅವರಿಗೆ ಆ ದುಡ್ಡನ್ನು ಕೊಟ್ಟು ಆ ದುಡ್ಡು ಸರ್ಕ್ಯುಲೇಟ್ ಆಗೋ ಥರ ಮಾಡ್ತಾರೆ. ವಿವಿಧ ಸಾಧನಗಳ ಮೂಲಕ ಗ್ರಾಹಕರಿಗೆ ಹಣ ಸಂದಾಯದ ಅನುಕೂಲಕರ ಮಾರ್ಗಗಳನ್ನ ಒದಗಿಸಿಕೊಡ್ತವೆ. ಬೇರೆ ಬೇರೆ ಸಾಧನಗಳ ಮೂಲಕ ಹಣ ನಮ್ಗೆ ಇವತ್ತು ಎಷ್ಟು ಸುಲಭ ಆಗಿದೆ ಅಂತಂದ್ರೆ, ಹಿಂದಿನ ಒಂದು 25 ವರ್ಷದ ಹಿಂದೆ ಹಣ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಾಗ್ತಿತ್ತು ಅಂತಂದ್ರೆ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಕ್ಯೂ ನಿಂತ್ಕೊಂಡು ಹಣ ಪಡಿಬೇಕಾಗ್ತಿತ್ತು. ಇವತ್ತು ಎಷ್ಟು ಸುಲಭ ಮಾಡಿದ್ದಾರೆ ಅಂದ್ರೆ ನಿಮ್ಮ ಮನೆ ಹತ್ತಿರದಲ್ಲೇ ATMಗಳನ್ನು ಮಾಡಿದ್ದಾರೆ. ಅಲ್ಲದೆ ನಿಮ್ಮ ಮೊಬೈಲ್ ಮೂಲಕ ನೀವು ಎನಿ ಟೈಮ್ 24 ಗಂಟೆ 7 ವಾರಗಳು ಸಹ ನೀವೇನೋ 24x7 ಅಂತಾರಲ್ಲ, 24x7 ಹಣ ನಿಮ್ಮ ಕೈಯಲ್ಲಿ ಇದ್ದಂಗೆನೆ, ಬ್ಯಾಂಕಲ್ಲೇ ಇದ್ದ ಹಣ ನಿಮ್ಮ ಕೈಯಲ್ಲಿ ಇದ್ದಂಗೆ. ನಿರ್ದಿಷ್ಟ ಅವಧಿ ಠೇವಣಿಗಳಿಗೆ ಅಧಿಕ ಬಡ್ಡಿ ದರ ನೀಡುವುದಲ್ಲದೆ ಕೃಷಿ, ಕೈಗಾರಿಕಾ ಮತ್ತು ಸೇವಾ ವಲಯಗಳಿಗೆ ಬ್ಯಾಂಕುಗಳು ಕಡಿಮೆ ಒಂದು ಬಡ್ಡಿ ದರದಲ್ಲಿ ದುಡ್ಡನ್ನು ನೀಡ್ತವೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಈ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಂತ ಸೇವಾ ವಲಯಗಳು ಅಭಿವೃದ್ಧಿ ಹೊಂದಲಿ ಅನ್ನೋ ಕಾರಣಕ್ಕಾಗಿ ಅವರಿಗೆ ಕಡಿಮೆ ಒಂದು ಬಡ್ಡಿ ದರದಲ್ಲಿ ಹಣವನ್ನ ನೀಡ್ತಾರೆ. ಇಲ್ಲಿ ತಾವು ಹಣವನ್ನ ಸೇವ್ ಮಾಡಬೇಕು ಅಂತಂದ್ರೆ ಒಂದೊಂದು ಹಂತಕ್ಕೂ ಒಂದೊಂದು ಬಡ್ಡಿಯನ್ನು ನೀಡ್ತಾರೆ. ನೀವು FD ಮಾಡೋದಾದ್ರೆ ಈಗ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ರೀತಿ ಇಟ್ಟಿದೆ ಅಂತ ಹೇಳಿ ಇದರಲ್ಲಿ 2 ವ್ಯವಸ್ಥೆ ಬರುತ್ತೆ. ಒಂದು ಸಾಮಾನ್ಯ ಜನರು, ಇನ್ನೊಂದು ಹಿರಿಯ ನಾಗರಿಕರು. ನೀವು 7 ದಿನದಿಂದ 60 ದಿನದವರೆಗೂ ದುಡ್ಡು ಇಡ್ತೀನಿ ಅಂತಂದ್ರೆ ಅದಕ್ಕೆ 6.50% ಬಡ್ಡಿ ಕೊಡ್ತಾರೆ. ನೀವು ಎಷ್ಟು ಟೈಮನ್ನು ಜಾಸ್ತಿ ಮಾಡ್ತೀರೋ ಅಷ್ಟು ನಿಮಗೆ ಬಡ್ಡಿ ದರವನ್ನು ಜಾಸ್ತಿ ನೀಡ್ತಾರೆ. ಇನ್ನು ಕೃಷಿ ಮತ್ತು ಕೈಗಾರಿಕೆ ಕ್ಷೇತ್ರಗಳಿಗೂ ಸಹ ಕಡಿಮೆ ಬಡ್ಡಿ ದರದಲ್ಲಿ ಏನು ನೀಡ್ತಾರೆ? ಅವರು ಹಣವನ್ನ ನೀಡ್ತಾರೆ. ಹುಂಡಿಗಳನ್ನ ಮತ್ತು ಡ್ರಾಫ್ಟ್ಗಳನ್ನ, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನ ನೀಡುವುದರ ಮೂಲಕ ಏನ್ ಮಾಡ್ತಾರೆ? ಜನರಲ್ಲಿ ಒಂದು ಹಣವನ್ನ ಸೇವ್ ಮಾಡುವಂತ ಒಂದು ಪ್ರಕ್ರಿಯೆಯನ್ನ, ಒಂದು ನೇಚರ್ನ ಬ್ಯಾಂಕುಗಳು ಬಳಸ್ತವೆ. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಕುರಿತು ನೋಡೋಣ. ಭಾರತದ ಕೇಂದ್ರೀಯ ಬ್ಯಾಂಕ್ ಆಗಿ ಭಾರತೀಯ ರಿಸರ್ವ್ ಬ್ಯಾಂಕ್ 1935 ಏಪ್ರಿಲ್ 1ರಂದು ಜಾರಿಗೆ ಬಂತು ಅಥವಾ ಸ್ಥಾಪನೆ ಮಾಡಲಾಯಿತು. ಅದನ್ನು ಜನವರಿ 1, 1949ರಂದು ರಾಷ್ಟ್ರೀಕರಣ ಮಾಡಲಾಯಿತು. ಜನವರಿ 1ನೇ ತಾರೀಕು 1949ರಲ್ಲಿ ಅದನ್ನ ಸರ್ಕಾರ ತನ್ನ ಸ್ವಾಧೀನಕ್ಕೆ
ಪಡೆದುಕೊಳ್ತು. ಈ ರಿಸರ್ವ್ ಬ್ಯಾಂಕ್ ಒಂದು ಲೋಗೋನ ತಾವು ಗಮನಿಸ್ತಾ ಇದ್ದೀರಾ ಮಕ್ಕಳೇ. ಇನ್ನು ರಿಸರ್ವ್ ಬ್ಯಾಂಕ್ ಏನೆಲ್ಲ ಕೆಲಸ ಮಾಡ್ತದೆ? ಮೊಟ್ಟ ಮೊದಲನೇ ಕೆಲಸ ಅಂತಂದ್ರೆ ನೋಟುಗಳ ಚಲಾವಣೆ ಏಕಸ್ವಾಮ್ಯ. ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾತ್ರ ನೋಟುಗಳನ್ನ ಪ್ರಿಂಟ್ ಮಾಡುತ್ತೆ. RBIಗೆ 2, 5, 10, 20, 50, 100, 200, 500, 2000 ಮುಖಬೆಲೆಯ ನೋಟುಗಳನ್ನ ಮುದ್ರಣ ಮಾಡುವ ಒಂದು ಕಾರ್ಯ ಇದಕ್ಕೆ ಮಾತ್ರ ವಹಿಸಿಕೊಡಲಾಗಿದೆ. ಸರ್ಕಾರದ ಪರವಾಗಿ ಇದು ನೋಟುಗಳನ್ನ ಏನ್ ಮಾಡುತ್ತೆ? ಪ್ರಿಂಟ್ ಮಾಡುತ್ತೆ. ಜೊತೆಗೆ ಸರ್ಕ್ಯುಲೇಷನ್ಗೂ ಅದನ್ನ ಕಳಿಸುತ್ತೆ. ತಾವು ಇಲ್ಲಿ ಗಮನಿಸ್ತಾ ಇದ್ದೀರಾ ಮಕ್ಕಳೇ. ಇನ್ನು ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ. RBI ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಠೇವಣಿಗಳನ್ನು ಸ್ವೀಕರಿಸುತ್ತದೆ. ಅಲ್ಲದೆ ಇದು ಸರ್ಕಾರದ ಪರವಾಗಿ ತೆರಿಗೆ ಮತ್ತು ಇತರ ಪಾವತಿಗಳನ್ನು ಸ್ವೀಕರಿಸಿ ಸರ್ಕಾರದ ಆದೇಶದ ಮೇರೆಗೆ ಹಣ ಪಾವತಿ ಸಹ ಮಾಡುತ್ತದೆ. ಸರ್ಕಾರಿ ಸಾಲ ಪತ್ರಗಳು, ಖಜಾನೆ ಹುಂಡಿಗಳ ನೀಡಿಕೆ ಅಲ್ಲದೆ ಸರ್ಕಾರದ ಹಣಕಾಸು ಸಲಹೆಗಾರನಾಗಿ ಸಹ ರಿಸರ್ವ್ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತದೆ. ಅಂದ್ರೆ ಹಣಕಾಸು ಯಾವ ರೀತಿ, ಹೇಗೆ, ಎತ್ತ ಏನೇನು ಸಲಹೆಗಳು ಬೇಕೋ ಆ ಎಲ್ಲಾ ಸಲಹೆಗಳು ಏನ್ ಮಾಡುತ್ತೆ? ನೀಡುತ್ತೆ. ಇನ್ನು ಬ್ಯಾಂಕುಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಬ್ಯಾಂಕುಗಳನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಬ್ಯಾಂಕುಗಳನ್ನ ನಿಯಂತ್ರಣ ಮಾಡೋದಲ್ಲದೆ ಅವುಗಳಿಗೆ ಸಹಕಾರ, ಸಹಾಯ, ಸಲಹೆ ಬೇಕಾದಾಗ ಅದನ್ನ ನೀಡುತ್ತದೆ. ಇನ್ನು ಎಲ್ಲಾ ಬ್ಯಾಂಕುಗಳು ತಮ್ಮ ಠೇವಣಿ ಹಣದ ನಿರ್ದಿಷ್ಟಪಡಿಸಿದ ಭಾಗವನ್ನ RBI ನಲ್ಲಿ ಮೀಸಲಿಡಬೇಕು. ಯಾಕಂತಂದ್ರೆ ಯಾವುದೋ ಒಂದು ಹಂತದಲ್ಲಿ ಆ ಬ್ಯಾಂಕ್ ಏನಾದ್ರು ದಿವಾಳಿ ಆದ್ರೆ, ಸಮಸ್ಯೆ ಆದ್ರೆ RBI ಏನ್ ಮಾಡುತ್ತೆ? ಆ ಸಂದರ್ಭದಲ್ಲಿ ಬಂದು ಇದಕ್ಕೆ ಸಹಾಯ ಮಾಡುತ್ತೆ. ಇದು ಬ್ಯಾಂಕುಗಳಿಗೂ ಸಾಲ ನೀಡುತ್ತದೆ. ಅಲ್ಲದೆ ರಾಷ್ಟ್ರೀಯ ಸಂದಾಯ ಕೇಂದ್ರವಾಗಿ ಕಾರ್ಯನಿರ್ವಹಣೆ ಮಾಡುತ್ತದೆ. ಅಂದ್ರೆ ಬ್ಯಾಂಕುಗಳ ನಡುವಿನ ವ್ಯವಹಾರಗಳನ್ನ ಸೂಕ್ತವಾಗಿ ಬಗೆಹರಿಸುವ ಸಲುವಾಗಿ RBI ಸಂದಾಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಏನ್ ಮಾಡ್ತದೆ ಇದು RBI? ಈ ಸರ್ಕಾರದ ಒಂದು ಯಾವುದೇ ಒಂದು ಖರ್ಚು ವೆಚ್ಚಗಳಿರಲಿ, ಸರ್ಕಾರದ ಒಂದು ಗಮನಕ್ಕೆ ಸರ್ಕಾರ RBI ಗಮನಕ್ಕೆ ತಂದ್ರೆ RBI ಸರ್ಕಾರಕ್ಕೂ ಸಹ ಏನ್ ಮಾಡ್ತದೆ ಅಂತಂದ್ರೆ ಈ ಸಾಲಗಳನ್ನು ನೀಡುವ ವ್ಯವಸ್ಥೆ ಅಲ್ಲದೆ ಈ ಬೇರೆ ಬೇರೆ ಪೇಮೆಂಟ್ಗಳು ಏನು ಮಾಡೋದಿರುತ್ತೋ ಅದೆಲ್ಲವನ್ನ ಸಹ ಈ RBI ನೋಡ್ಕೊಳ್ಳುತ್ತೆ. ಅಂದ್ರೆ ಈ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ದುಡ್ಡು ಹೋಗೋದಾಗಿರ್ಬೋದು, ಆ ಬ್ಯಾಂಕಿಂದ ಮತ್ತೊಂದು ಬ್ಯಾಂಕಿಗೆ ಈ ವ್ಯವಹಾರ ಮಾಡೋದಿದೆಯಲ್ಲ ಅದೆಲ್ಲವನ್ನ ಇದು ಏನು ಅಂತಂದ್ರೆ ಒಂದು ಸಂದಾಯ ಕೇಂದ್ರ ಆಗಿ ಕಾರ್ಯನಿರ್ವಹಣೆ ಮಾಡ್ತದೆ. ಸಾಲ ಪ್ರಮಾಣದ ನಿಯಂತ್ರಕ. ಯಾವ ಯಾವ ಬ್ಯಾಂಕುಗಳು ಎಷ್ಟು ಸಾಲ ನೀಡಬೇಕು, ಹೇಗೆ, ಎತ್ತ ಅನ್ನೋದನ್ನ ಇದು ನಿರ್ಧಾರ ಮಾಡ್ತದೆ. ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕ. ಯಾವುದೇ ಒಂದು ದೇಶದಿಂದ ಹಣ ಸಂಗ್ರಹಣೆ ಆದ್ರೆ, ಅಂದ್ರೆ ಈ ಉದಾಹರಣೆ ನಿಮ್ಮ ಯಾರೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಯಾರೋ ಒಬ್ರು ವಿದೇಶದಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳಿ, ಅವ್ರು ಭಾರತಕ್ಕೆ ಬರ್ಬೇಕಾದ್ರೆ ಅಲ್ಲಿ ದುಡ್ಡನ್ನು ತರ್ತಾರೆ. ಆ ದುಡ್ಡನ್ನ ಭಾರತದ ಒಂದು ಹಣವಾಗಿ ಪರಿವರ್ತನೆ ಮಾಡುವ ಕಾರ್ಯ ಈ ರಿಸರ್ವ್ ಬ್ಯಾಂಕ್ ಮಾಡ್ತದೆ. RBI ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕನಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಕಾರ್ಯವು ನಮ್ಮ ಹಣ ಬೇರೆ ದೇಶಗಳ ಹಣಕ್ಕೆ ವರ್ಗಾವಣೆ ಆಗುವ ವಿನಿಮಯ ದರಗಳನ್ನು ಸಹ ಇದು ಹೊಂದಿರ್ತದೆ. ಅಂದ್ರೆ ಒಂದು ದೇಶದ ಹಣವನ್ನ ಇನ್ನೊಂದು ದೇಶಕ್ಕೆ ಏನ್ ಮಾಡೋದು ಅಂತಂದ್ರೆ ವರ್ಗಾವಣೆ ಮಾಡುವ ವ್ಯವಸ್ಥೆಯನ್ನ ಇದು ಮಾಡ್ತದೆ. ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ. ಇದು ಜನರಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಹೆಚ್ಚು ಹೆಚ್ಚು ಬ್ಯಾಂಕಿಂಗ್ ಮಾಡುವಂತ ಒಂದು ಹವ್ಯಾಸವನ್ನ ಏನ್ ಮಾಡ್ತದೆ ಅಂತಂದ್ರೆ ಜನರಲ್ಲಿ ಮೂಡಿಸ್ತದೆ. ಭಾರತದ ಆರ್ಥಿಕ ಅಭಿವೃದ್ಧಿಯನ್ನ ತೀವ್ರಗೊಳಿಸಲು ಮತ್ತು ಆರ್ಥಿಕವಾಗಿ ಭಾರತ ಸಬಲ ಆಗಲು ಇದು ಅತಿ ಮಹತ್ವದ ಪಾತ್ರ ವಹಿಸ್ತದೆ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಹಣದ ಪೂರೈಕೆಯ ನಿಯಂತ್ರಣ ಕುರಿತು ಚರ್ಚೆ ಮಾಡೋಣ. ಇಲ್ಲಿವರೆಗೂ ನಾವು RBI ಕಾರ್ಯಗಳನ್ನು ಕುರಿತು ಚರ್ಚೆ ಮಾಡಿದೆವು. ಹಣ ಹೇಗೆಲ್ಲ ಪೂರೈಕೆ ಆಗುತ್ತೆ, ಅದನ್ನ ಹೇಗೆ ನಿಯಂತ್ರಣ ಮಾಡ್ತಾರೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ.
ಹಣದ ಪೂರೈಕೆಯ ನಿಯಂತ್ರಣ ಅಂದರೆ ಸುಮ್ಮನೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಪ್ರಿಂಟ್ ಮಾಡೋದಲ್ಲ ಮಕ್ಕಳೇ. ಇದೇನು ಮಾಡಬೇಕು ಅಂತಂದರೆ ಯಾವಾಗ ಹಣವನ್ನು ಪ್ರಿಂಟ್ ಮಾಡಬೇಕು, ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಎಲ್ಲ ಅಂಶಗಳನ್ನು ಯಾರು ನಿರ್ಧಾರ ಮಾಡ್ತಾರೆ? ಯಾರಿಗೆ ನಿರ್ಧಾರ ಮಾಡ್ತಾರೆ? ಇವೆಲ್ಲವೂ ರಾಷ್ಟ್ರದ ಬ್ಯಾಂಕುಗಳಲ್ಲಿರುವ ಉಳಿತಾಯ ಮತ್ತು ಚಾಲ್ತಿ ಖಾತೆಯಲ್ಲಿ ಹೊಂದಿರುವ ಹಣವನ್ನು ಎಲ್ಲವನ್ನ ಗಮನಿಸಿ ಹೇಗೆ ಎಷ್ಟು ಹಣವನ್ನು ಪ್ರಿಂಟ್ ಮಾಡೋದು ಬೇಡ ಅನ್ನೋದನ್ನು ಹಂತ ಹಂತವಾಗಿ ಇದನ್ನು ಏನು ಮಾಡ್ತಾರೆ ಅಂತಂದರೆ ಚರ್ಚೆ ಮಾಡ್ತಾರೆ. ಉಳಿತಾಯ ಖಾತೆ, ಜನರ ಉಳಿತಾಯ ಖಾತೆಯಲ್ಲಿ ಎಷ್ಟು ದುಡ್ಡು ಇದೆ, ಅವ್ರ ಚಾಲ್ತಿ ಖಾತೆ ಅಂದರೆ ಕರೆಂಟ್ ಅಕೌಂಟು, ಸೇವಿಂಗ್ಸ್ ಅಕೌಂಟ್, ಎರಡರದ್ದು ದುಡ್ಡನ್ನು ಹೇಗೆ ಎಷ್ಟು ದುಡ್ಡಿದೆ ಅನ್ನೋದನ್ನು ಆಧಾರ ಮಾಡಿಕೊಂಡು ಮುಂದಿನದನ್ನು ನಿರ್ಧರಿಸ್ತಾರೆ.